ಇದು ಅದ್ಭುತ ಔಷಧಿಗಳ ಭಂಡಾರ. ಇದರಲ್ಲಿ ಇರ್ತಕ್ಕಂಥ ಪೆಕ್ಟಿನ್ ಹೃದಯ ರಕ್ತನಾಳ ಶುದ್ಧಿ ಮಾಡುತ್ತೆ. ರೈಬೋಫ್ಲೇವಿನ್ B2 ವಿಟಮಿನ್ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತತೆ. ಎಷ್ಟೇ ಹೀಟ್ ಇದ್ರೂ ತಂಪು ಕಾರಕ, ನಂಜುಹರ, ಪಿತ್ತಹರ, ರಿಚ್ ಕ್ಯಾಲ್ಸಿಯಂ ಇದೆ, ರಿಚ್ ಐರನ್ ಇದೆ, ಆಮೇಲೆ ಸಿ ವಿಟಮಿನ್ ಇದೆ. ಒಂದು ಹಳ್ಳಿಯಲ್ಲಿ ಒಬ್ಬ ಬಜ್ಜಿ ಹೇಳಿದ್ಲು, ಕಿವಿ ಕಣ್ಣು ನೆಟಗಿರ್ತವೆ ತಿನ್ಕಂತ ಇದ್ರಿ ಕನ್ನಡಕ ಬರಲ್ಲ ಅಣ್ಣ ಅಂತ. ನಮ್ಮ ಶಾಸ್ತ್ರದಲ್ಲಿ ಕಪಿತ್ತ ಜಂಬು ಫಲಸಾರ ಭಕ್ಷಿತಂ ಅಂತ ಮಂತ್ರ ಹೇಳ್ತೀವಿ. ಹೌದು, ಗಣೇಶನಿಗೆ ಒಂದೇ ಪ್ರಿಯ ಅಲ್ಲ ಇದು. ರಾಮನವಮಿಯಲ್ಲಿ ಬೇಲದ ಹಣ್ಣಿನ ಪಾನಕ ವಿಷ್ಣುವಿಗೂ ಪ್ರಿಯ, ಅವಾಗ ಶಿವನಿಗೂ ಪ್ರಿಯ, ಅಲ್ಲಿ ಲಕ್ಷ್ಮಿಗೂ ಪ್ರಿಯ. ಆಮೇಲೆ ಗೊಳಚಿ ವೀರಭದ್ರ ಸ್ವಾಮಿ ಜಾತ್ರೆಯಲ್ಲಿ ಬೇಲದ ಹಣ್ಣಿಂದೇ ಜಾತ್ರೆ, ಅದು ಒಂದು ಬಜಾರ. ಬಾರೆಹಣ್ಣು ಬೇಲದ ಹಣ್ಣು ಅಲ್ಲಿ ವೀರಭದ್ರನಿಗೆ ಪ್ರಿಯ. ಬರ್ಪಿ ಬೇಲದ ಹಣ್ಣಿನ ಪ್ರಸಾದ ಕೊಡ್ತಾರೆ, ಅಲ್ಲಿ ದುರ್ಗೆಗೂ ಪ್ರಿಯ. ಎಲ್ಲಾ ದೇವರಿಗೂ ಪ್ರಿಯವಾದ ಹಣ್ಣು ಅಂದ್ರೆ ಬೇಲದ ಹಣ್ಣು. ಇದನ್ನು ಎಲ್ಲರೂ ಉಪಯೋಗ ಮಾಡಿ. ಇದು ಬಹುರೋಗಿ ಕಾಯಿ ಇರೋದು ಬಳಲ್ಕಾಯಿ ಆಗಿದೆ ಉತ್ತರ ಕರ್ನಾಟಕದಲ್ಲಿ. ಅಂದ್ರೆ ಅನೇಕ ಕಾಯಿಲೆಗಳನ್ನು ತಡೆಗಟ್ಟಬಲ್ಲ ಶಕ್ತಿ ಈ ಬೇಲದ ಹಣ್ಣಿಗಿದೆ. ಕೆಲವೊಮ್ಮಲ್ಲವರಿಂದ ಕಲ್ತು, ಕೆಲವೊಮ್ಮೆ ಸುಜ್ಞಾನದಿಂ ಕೇಳುತ್ತಂ, ಕೆಲವೊಮ್ಮೆ ಅಳ್ಪವರಿಂದ ಕಂಡು ಸರ್ವಜ್ಞನಪ್ಪಂ ನಭಂ ಹರ ಹರ ಶ್ರೀ ಚನ್ನ ಸೋಮೇಶ್ವರ. ಸ್ನೇಹಿತರೆ ನಮಸ್ಕಾರ. ಇವತ್ತು ನೋಡಿ ನಾನು ಎಲ್ಲಿದ್ದೀನಿ ಗೊತ್ತಾ? ಗ್ರೇಟ್ ಸಜ್ಜನ್ ಸರ್ ಜೊತೆಗಿದ್ದೀನಿ ಇವತ್ತು. ನನ್ನ ಹೆಸರು ಹುಲಿಕೆರೆ ವಿಶ್ವೇಶ್ವರ ಸಜ್ಜನ್ ಅಂತ. ನನ್ನ ಹೆಸರಿನಲ್ಲೇ ನನ್ನ ಊರಿದೆ, ಹುಲಿಕೆರೆ ಅನ್ನೋದು. ವಿಶ್ವೇಶ್ವರ ಎಂಬುದು ನಮ್ಮ ಅಪ್ಪರ ಇಟ್ಟಿ ಹೆಸರು. ಸಜ್ಜನ್ ಎಂಬುದು ಸರ್ನೇಮ್, ನಮ್ಮ ಕುಟುಂಬದಲ್ಲಿ ಬಂದಿರತಕ್ಕಂತ ಸರ್ನೇಮು. ಅದಕ್ಕೆ ಹುಲಿಕೆರೆ ವಿಶ್ವೇಶ್ವರ ಸಜ್ಜನ್ ಅಂತ ನನ್ನ ಹೆಸರು. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಹುಲಿಕೆರೆ ಗ್ರಾಮ. ನಾನು ಮುಖ್ಯವಾಗಿ ಗಿಡ ಮರ ಆಧಾರಿತ ಕೃಷಿಕ. ಮೊದಲು ಕೃಷಿ ಮಾಡ್ತಾ ಇದ್ದೆ. ಗಿಡ ಮರಕ್ಕೆ ಯಾಕೆ ಬಂದೆ ಅನ್ನೋದೇ ನನ್ನ ಚಿಂತನೆ. ಅನಿವಾರ್ಯ ಬರಲೇಬೇಕಾತು, ಇಲ್ಲದ್ರೆ ನಾನು ಸಬಲ ಆಗ್ತಾ ಇದ್ದಿಲ್ಲ, ಸಮೃದ್ಧಿನೂ ಆಗ್ತಾ ಇದ್ದಿಲ್ಲ. ಗಿಡ ಮರ ಬಳ್ಳಿಗಳು ಭೂಮಿ ತಾಯಿಯ ಆಭರಣಗಳು. ಅವುಗಳ ಜೊತೆಗೆ ನಮ್ಮ ಜೀವನ ಇದ್ರೆ ಬಹಳ ಚಂದ, ಅಂದ, ಸುಂದರ, ಆರ್ಥಿಕತೆ ಎಲ್ಲ ಡೆವಲಪ್ಮೆಂಟೇ. ಅದಕ್ಕಾಗಿ ಗಿಡ ಮರಗಳನ್ನ ಒಪ್ಪಿಕೊಂಡಿದ್ದೀನಿ, ಅದ್ರಾಗ ಬದುಕ್ತಾ ಇದ್ದೀನಿ. ಇವತ್ತು ಏನ್ ತೋರಿಸ್ತಾ ಇದ್ದೀರಾ ಇಲ್ಲಿ? ಇಲ್ಲಿ ಈ ಒಂದು ಮರ ನಾನು ಚಿಕ್ಕನಿದ್ದಾಗಲೇ ಚಿಕ್ಕದಾಗಿತ್ತು, ಈಗ ಭವ್ಯವಾಗಿ ಬೆಳೆದಿದೆ. ಸುಮಾರು ಒಂದು 60-70 ವರ್ಷದ ಮರ ಇರಬಹುದು. ಇದ್ರ ಆಯುಷ್ಯ ನಾನು ಕಂಡಂತೆ ಅಂದಾಜಿನ ಪ್ರಕಾರ ಸುಮಾರು 200-300 ವರ್ಷಗಳ ಕಾಲ ಬದುಕ್ತಕ್ಕಂತ ಮರ ಬೇಲದ ಮರ. 200-300 ವರ್ಷ ಬದುಕ್ತವೆ ಅಂತ ಅಂದಾಜಿನ ಒಂದು ಚಿಂತನೆ ನಾನು ಕಂಡ್ಕೊಂಡಿರೋದು. ಈ ಮರ ನೋಡಿ ಏನೂ ಮಾಡಿಲ್ಲ, ನಮಗೆ 4 ಕ್ವಿಂಟಲ್ ಬೇಲ್ದಣ್ಣು ಕೊಡುತ್ತೆ ಸರ್. 4 ಕ್ವಿಂಟಲ್ ಒಂದು ವರ್ಷಕ್ಕೆ? ಹೌದು. ಇದು ಅಪ್ರಧಾನ ಹಣ್ಣುಗಳಲ್ಲಿ ಒಂದು ಅಂತ ನಮ್ಮ ವ್ಯವಸ್ಥೆ ಮಾಡಿದೆ. ಪ್ರಧಾನ ಹಣ್ಣುಗಳು ಅಂತಂದ್ರೆ ಈ ದ್ರಾಕ್ಷಿ, ಈ ಪಪಾಯ, ಆಮೇಲೆ ಮಾವು, ಇವೆಲ್ಲ ಬರ್ತಾವಲ್ಲ, ಇವೆಲ್ಲ ಪ್ರಧಾನ ಹಣ್ಣುಗಳು. ಅಪ್ರಧಾನ ಹಣ್ಣುಗಳಂತಂದ್ರೆ ಆ ಏರಿಯಾದಾಗ ಐದವಪ್ಪ ಅಂತ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ನಮ್ಮ ಜಾಂಡ್ರು. ಇದು ಅದ್ಭುತ ಔಷಧಿಗಳ ಭಂಡಾರ. ನಮ್ಮ ಶಾಸ್ತ್ರದಲ್ಲಿ ಕಪಿತ್ತ ಜಂಬು ಫಲಸಾರ ಭಕ್ಷಿತಂ ಅಂತ ಮಂತ್ರ ಹೇಳ್ತೀವಿ. ಹೌದು, ಗಣೇಶನಿಗೆ ಬರೀ ಗಣೇಶನಿಗೆ ಒಂದೇ ಪ್ರಿಯ ಅಲ್ಲ ಇದು. ಗಣೇಶನಿಗೂ ಪ್ರಿಯ. ರಾಮನವಮಿಯಲ್ಲಿ ಬೇಲದ ಹಣ್ಣಿನ ಪಾನಕ ಹೌದಲ್ಲ, ವಿಷ್ಣುವಿಗೂ ಪ್ರಿಯ. ಜೊತೆಗೆ ರುದ್ರಾಭಿಷೇಕದಲ್ಲಿ ಶಿವರಾತ್ರಿಯಲ್ಲಿ ಬೇಲ್ದಣ್ಣು ಬೇಕು ಅಂತ ನಮ್ಮ ಮನೆಗೆ ಬರ್ತಾರೆ, ಅವಾಗ ಶಿವನಿಗೂ ಪ್ರಿಯ. ಲಕ್ಷ್ಮಿ ಹಬ್ಬದಲ್ಲಿ ಬೇಲ್ದಣ್ಣು ಬೇಕು ಅಂತ ಬರ್ತಾರೆ, ಅಲ್ಲಿ ಲಕ್ಷ್ಮಿಗೂ ಪ್ರಿಯ. ಆಮೇಲೆ ಗೊಳಚಿ ವೀರಭದ್ರ ಸ್ವಾಮಿ ಜಾತ್ರೆಯಲ್ಲಿ ಬೇಲದ ಹಣ್ಣಿಂದೇ ಜಾತ್ರೆ, ಅದು ಒಂದು ಬಜಾರ. ಬಾರೆಹಣ್ಣು ಬೇಲ್ದಣ್ಣು ಅಲ್ಲಿ ವೀರಭದ್ರನಿಗೆ ಪ್ರಿಯ. ಮಹಾರಾಷ್ಟ್ರದಲ್ಲಿ ಒಂದು ದುರ್ಗಾದೇವಿ ದೇವಸ್ಥಾನದಲ್ಲಿ ಬರ್ಪಿ ಬೇಲದ ಹಣ್ಣಿನ ಪ್ರಸಾದ ಕೊಡ್ತಾರೆ, ಅಲ್ಲಿ ದುರ್ಗೆಗೂ ಪ್ರಿಯ. ಎಲ್ಲಾ ದೇವರಿಗೂ ಪ್ರಿಯವಾದ ಹಣ್ಣು ಅಂದ್ರೆ ಬೇಲದ ಹಣ್ಣು. ಆಮೇಲೆ ಇನ್ನು ಒಂದು ಯೋಚನೆ ನಾನು ಕಂಡಂತೆ ಇರ್ತಕ್ಕಂಥ ಸತ್ಯನ ಒಂದು ವ್ಯಕ್ತ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ, ಶಿವನಿಗೆ ಬಿಲ್ವ ಪ್ರಿಯ, ಹೌದು. ವಿಷ್ಣುವಿಗೆ ನೆಲ್ಲಿ ಪ್ರಿಯ, ಹೌದು. ಲಕ್ಷ್ಮಿಗೆ ತುಳಸಿ ಪ್ರಿಯ, ಹೌದು. ಗೌರಿಗೆ ತುಂಬೆ ಪ್ರಿಯ. ಒಂದೊಂದು ಗಿಡಗಳ ಹೆಸರದವೆ. ಆದ್ರೆ ಈ ಬೇಲ ಎಲ್ಲ ದೇವರಿಗೂ ಪ್ರಿಯ. ಅಂದ್ರೆ ಆ ಸ್ವರೂಪಗಳೇ ನೀವು. ಇದನ್ನ ಎಲ್ಲರೂ ಉಪಯೋಗ ಮಾಡಿ. ಇದು ಬಹುರೋಗಿ ಕಾಯಿ ಇರೋದು ಬಳಲ್ಕಾಯಿ ಆಗಿದೆ ಉತ್ತರ ಕರ್ನಾಟಕದಲ್ಲಿ. ಅಂದ್ರೆ ಅನೇಕ ಕಾಯಿಲೆಗಳನ್ನು ತಡೆಗಟ್ಟಬಲ್ಲ ಶಕ್ತಿ ಈ ಬೇಲದ ಹಣ್ಣಿಗಿದೆ. ಇದು ನಮ್ಗೆ ಗೊತ್ತೇ ಆಗಿಲ್ಲ ಇಷ್ಟು ದಿನ. ಇದನ್ನು ತಜ್ಞರು ನನ್ನ ಸಂಪರ್ಕಕ್ಕೆ ಬಂದಾಗ ಒಬ್ಬರಿಂದ ಒಬ್ರು ಕೇಳಿ ತಿಳ್ಕೊಂಡಿರ್ತಕ್ಕಂಥದ್ದು. ಕೆಲವೊಮ್ಮಲ್ಲವರಿಂದ ಕಲ್ತು ಬೇರೆಯವರಿಂದ ಅನೇಕ ವಿಷಯಗಳು ಕಲಿತೀವಿ ನಾವು. ಕೆಲವೊಮ್ಮೆ ಸುಜ್ಞಾನದಿಂ ಕೇಳುತ್ತಂ,
ಸುಮ್ಮನೆ ಕೇಳೋದ್ರಿಂದ ಒಂದೊಂದು ಒಳ್ಳೆ ವಿಷಯಗಳು ಸಿಗ್ತವೆ. ಕೆಲವೊಮ್ಮೆ ಅಳ್ಪವರಿಂದ ಕಂಡು ಸರ್ವಜ್ಞನ ಪಂನ ಬಮ್ಮ ಹರ ಹರ ಶ್ರೀ ಚನ್ನ ಸೋಮೇಶ್ವರ ಅಂತ ಅಂತಾರಲ್ಲ, ಹಾಗೆ ಅನೇಕ ತಜ್ಞರು ಚಿಂತನೆಗಳು ಎಲ್ಲೆಲ್ಲೋ ನೋಡಿ ಕಲ್ತವು ನಾನು ಮಾತಾಡ್ತಾ ಇದ್ದೀನಿ. ಎಲ್ಲ ನನ್ನದೇ ಅಲ್ಲ. ಇದ್ರಿಗೆ ಅದ್ಭುತ ಔಷಧಿಗಳ ಭಂಡಾರ ಬೇಲ. ಇದರಲ್ಲಿ ಇರ್ತಕ್ಕಂಥ ಪೆಕ್ಟಿನ್ನು ಹೃದಯ ರಕ್ತನಾಳ ಶುದ್ಧಿ ಮಾಡುತ್ತೆ, ರೈಬೋಫ್ಲೇವಿನ್ B2 ವಿಟಮಿನ್ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತತೆ, ಎಷ್ಟೇ ಹೀಟ್ ಇದ್ರೂ ತಂಪು ಕಾರಕ, ನಂಜುಹರ, ಪಿತ್ತಹರ, ರಿಚ್ ಕ್ಯಾಲ್ಸಿಯಂ ಇದೆ, ರಿಚ್ ಐರನ್ ಇದೆ, ಆಮೇಲೆ ಸಿ ವಿಟಮಿನ್ ಇದೆ. ಇದನ್ನು ಒಬ್ಬರು ಒಂದು ಹಳ್ಳಿಯಲ್ಲಿ ಒಬ್ಬ ಬಜ್ಜಿ ಹೇಳಿದ್ಲು, ಕಿವಿ ಕಣ್ಣು ನೆಟಗಿರ್ತವೆ ಅಂತ ತಿನ್ಕಂತ ಇದ್ರಿ ಕನ್ನಡಕ ಬರಲ್ಲ ಅಣ್ಣ ಅಂತ. ಅದು ಅವರ ಅನುಭವ. ಹೀಗೆ ಅನೇಕ ಕಾಯಿಲೆಗಳಿಗೆ ಉಪಯೋಗ ಆಗ್ತಕ್ಕಂಥ ಹಣ್ಣು ಇದಾಗಿರೋದ್ರಿಂದ ಇದು ನಮ್ಮ ದೇಶದ ಎಲ್ಲ ಭಾಗದಲ್ಲೂ ಇದೆ. ಮೊನ್ನೆ ನನಗೊಬ್ಬರು ಹರ್ಷಿತ್ ಅಂತ ಫೋನ್ ಮಾಡಿದ್ರು. ಅವರು ಮೇಘಾಲಯದಲ್ಲೇ ಇದ್ದಾರೆ, ಅಲ್ಲಿನೂ ಬೇಲ್ದಣ್ಣು ಇದಾವೆ ಅಂತ ನನಗೆ ಫೋನ್ ಮಾಡಿದ್ರು. ಅದ್ರ ಬಗ್ಗೆ ಅರಿವಳಿಕೆ ಕೊಡಬೇಕು, ನೀನೊಂದ್ಸಾರಿ ಬಾ ಅಂತ ನನಗೆ ಕರೆದು. ಎಲ್ಲಿಯ ಮೇಘಾಲಯ, ಎಲ್ಲಿಯ ಹುಲಿಕೆರೆ, ಎಲ್ಲಿಯ ಕರ್ನಾಟಕ ನೋಡಿ. ಈ ಬೆಳೆ ನಮ್ಮ ದೇಶದ ಜನರಿಗೆಲ್ಲ ಬೇಕಾಗಿರುವ ಬೆಳೆ. ಇದನ್ನ ಉತ್ತರ ಕರ್ನಾಟಕದ ರೈತರು ಒಪ್ಪಿಕೊಂಡು ಬಿಟ್ರೆ ಇದನ್ನ ಮಾಡ್ಲಿಕ್ಕೆ ಅವರು ಮಲೆನಾಡಿಗರು ಅಷ್ಟೇ ಶ್ರೀಮಂತರಾಗ್ತಾರೆ. ಯಾಕೆ ಇದನ್ನ ಮಾಡಿ? ಉತ್ತರ ಕರ್ನಾಟಕದವ್ರು ಬಡವರಾಗಿರೋದು ಹೀಗಾಗಿ ಅಂತಲ್ಲ, ನಾವು ಬರೀ ಕೃಷಿ ಬೆಳೆಗಳನ್ನ ನಂಬಿ ಬಡವರಾಗಿದ್ದೀವಿ. ಜೊತೆ ಗಿಡ ಮರಗಳನ್ನು ನಂಬಬೇಕು. ನಾವು ಏನಂತಂದ್ರೆ, ನಾವು ಮುಂಗಾರಿ ಬಂತಂದ್ರೆ ಗಿಡಗುದ್ಲಿ ಒತ್ಕೊಂಡು ಗಿಡ ಮರಗಳನ್ನ ನಾವು ಕಡಿಲಿಕ್ಕೆ ಹೋಗ್ತೀವಿ. ಆ ಶಾಪ ಏನು ಅಂತ ನನಗೆ ಅನ್ಸಿದೆ. ಆದ್ರೆ ಅಲ್ಲಿ ನಮ್ಮಲ್ಲಿ ಏನು ಬೆಳೆಯೋದಿಲ್ಲ, ಆ ಗಿಡ ಮರಗಳನ್ನ ಯಾರು ಉಳಿಸಲ್ಲ. ಯಾರಾದ್ರೂ ಕುರಿ ಮೇಸರು, ಮೇಕೆ ಮೇಸರು ಬಡವರಾಗಿದ್ದಾರೆ ಗುರುವೇ ವ್ಯವಸ್ಥೆ ಒಳಗಡೆ ಇಲ್ಲ, ಅವ್ರಿಗೆ ಸಾಲನೂ ಮಾಡಲ್ಲ. ಅವ್ರು ಯಾಕಂತಂದ್ರೆ ಕುರಿ ಮೇಕೆನ ವರ್ಷ ಪೂರ್ತಿ ಅವ್ರು ಕಾಯ್ತಾರೆ. ನಾವು ನಮ್ಮ ಹೊಲಗಳು 4 ತಿಂಗಳು ನೋಡ್ತೀವಿ, ಇನ್ನು 8 ತಿಂಗಳು ಬೀಳ್ಬಿಟ್ಬಿಡ್ತೀವಿ, ಅವ್ರು ಬಂದು ಮೇಯಿಸ್ಕೊಂಡು ಹೋಗ್ತಾರೆ. ಅಂದ್ರೆ ಒಂದು ವರ್ಷ ಪೂರ್ತಿ ಅವರೊಂದು ಕಸುಬು ಅಂತ ಇಟ್ಕೊಂಡು ಆ ಕಸುಬು ಮಾಡ್ತಾರೆ. ನಾವು 4 ತಿಂಗಳು ನಮ್ಮ ಕಸುಬು ಮಾಡೋದ್ರಿಂದ, 6 ತಿಂಗಳು ಕಸುಬು ಮಾಡೋದ್ರಿಂದ ಇನ್ನು 6 ತಿಂಗಳು ನಮಗೆ ದರಿದ್ರ ಹತ್ಕೊಂಡ್ಬಿಡ್ತತೆ. ಅದಕ್ಕಾಗಿ ವರ್ಷ ಪೂರ್ತಿ ಕೆಲಸಗಳು ನಮಗೆ ಬೇಕಂದ್ರೆ ಗಿಡ ಮರಗಳ ಗಡಿಗೆ ಹೋಗ್ಬೇಕು. ಪಂಚಭೂತಗಳನ್ನ ವರ್ಷ ಪೂರ್ತಿ ಸ್ವೀಕರಿಸಿಬಿಟ್ಟು ನಮಗೆ ಕೃಷಿಗಿಂತ 4 ಪಟ್ಟು ಹೆಚ್ಚು ಲಾಭ ತಂದು ಕೊಡ್ತಕ್ಕಂಥವು ಅಂದರೆ ಗಿಡ ಮರಗಳು. ಗಿಡ ಮರ ಬಳ್ಳಿಗಳು ಭೂಮಿ ತಾಯಿಯ ಆಭರಣಗಳು. ಅನೇಕ ಪ್ರಾಡಕ್ಟ್ಗಳು ಮಾಡಬಹುದು. ಯಾವ್ದಾದ್ರು ಮಾಡಿದ್ದೀರಾ ಸರ್? ನಾನು ಮಾಡಿರೋದು ಈಗ ಜ್ಯೂಸ್ ಮಾಡ್ತಾ ಇದ್ದೀವಿ, ಜಾಮ್ ಮಾಡ್ತಾ ಇದ್ದೀವಿ, ಎನರ್ಜಿ ಡ್ರಿಂಕ್ ಪೌಡರ್ ಮಾಡ್ತಾ ಇದ್ದೀವಿ. ಆಮೇಲೆ ಅದಕ್ಕಿನ್ನೂ ಬೇರೆ ಬೇರೆ ದ್ರವ್ಯಗಳನ್ನು ಸೇರಿಸಿ ಎನರ್ಜಿ ಡ್ರಿಂಕ್ ಪೌಡರ್ ಮಾಡಿದ್ದೀವಿ. ಬೇಲ್ದಣ್ಣಿಂದ ಪೌಡರ್ ಮಾಡಿದ್ದೀವಿ. ಪೌಡರ್ ಯಾವುದಕ್ಕೆ ಸರ್? ಬೇಲ್ದಣ್ಣಿನ ಪೌಡರ್ ಟೀ ಕುಡ್ದಂಗೆ ಕುಡಿಲಿ. ಬೇಲ ಟೀ, ಬೆಲ್ಲದ ಟೀ, ಬೇಲ್ದಣ್ಣಿನ ಟೀ. ಈಗ ಟೀ ಕುಡಿತೀವ ಪೌಡ್ರು, ಹೌದು, ಕಾಫಿ ಕುಡಿತೀವಲ್ಲ ಪೌಡ್ರು, ಹಂಗೆ ಇದನ್ನು ಪೌಡ್ರ್ ಮಾಡಿ ಇದನ್ನು ಹಾಕ್ಯಂಡು ಕುಡಿದು ಬಿಡ್ಬೋದಲ್ಲ. ಬೇಲ್ ಟೀ ನೋಡಿ ಎಷ್ಟು ಕಾಯಿ ಬಿಟ್ಟೈತೆ ನೋಡಿ ಸರ್. ಒಂದು ಕಾಯಿ ಎಷ್ಟು ತೂಕ ಬರ್ಬೋದು? ಒಂದು ಈ ಮರದ್ದು ಇದು 300 ರಿಂದ 400 ಗ್ರಾಮ್ ವರೆಗೆ, 300 ರಿಂದ 400 ಗ್ರಾಮ್ ಬರುತ್ತೆ. ಈ ಮರ ಈ ವರ್ಷ ಸುಮಾರು ನನ್ನ ಅಂದಾಜಿನ ಕಣ್ಣಳತಿಗೆ 4 ಕ್ವಿಂಟಲ್ ಇಳುವರಿ ಬರುತ್ತೆ. 4 ಕ್ವಿಂಟಲ್ ಇಳುವರಿ ಅಂದ್ರೆ 1 ಕ್ವಿಂಟಲ್ ಈಗ ಮಾರ್ಕೆಟ್ ಅಲ್ಲಿ ಏನ್ ರೇಟ್ ಇದೆ ಸರ್? ಮಾರುಕಟ್ಟೆನೇ ಇಲ್ಲಲ್ಲ ಇದಕ್ಕೆ. ಹೌದಲ್ಲ, ನಾವು ಯಾವ್ದಾದ್ರು ಹಬ್ಬ ಹರಿದಿಂದಲ್ಲಿ ಮಾತ್ರ ತಗೊಂಡ್ಬರ್ತೀವಿ, ಬೇರೆ ಟೈಮಲ್ಲಿ ನೋಡೋದೇ ಇಲ್ಲ. ಇದನ್ನ ನೋಡೋದೇ ಇಲ್ಲ, ಅದೇ ದೊಡ್ಡ ದುರಂತ. ಬನ್ನಿ, ಏನು ಅಂತಂದ್ರೆ ಗಣಪತಿ ಹಬ್ಬ ಬಂತು ಅಂದ್ರೆ ಈ ಬೇಲದ ಹಣ್ಣನ್ನ ಮಾರುಕಟ್ಟೆಯಲ್ಲಿ ನೋಡ್ತೀವಿ. ಆ ಗಣಪತಿ ಹಬ್ಬ ಬಂದಾಗ ಹಣ್ಣುಗಳೇ ಉದುರಲ್ಲ, ಹಣ್ಣು ಆಗಿರಲ್ಲ, ಕಾಯೆಲ್ಲ ಕಿತ್ತು ಬಿಡ್ತಾರೆ. ಶಾಸ್ತ್ರ ಅನ್ನೋದು ಇದೆಯಲ್ಲ, ಹಿಂದಿನ ಕಾಲದಲ್ಲಿ ಮಾಡಿದಾರಲ್ಲ, ಅವಾಗ ಏನ್ ಮಾಡ್ತಾರೆ, ಕಾಯಿನೆಲ್ಲ ಒಣಗಿಸ್ಬಿಟ್ಟು ಗ್ರಾಹಕರಿಗೆ ತಲುಪಿಸ್ಬಿಡ್ತಾರೆ. ಗ್ರಾಹಕರು ಏನ್ ಮಾಡ್ತಾರೆ, ಅದು ಅವ್ರ ಗಣಪತಿನ 3 ದಿನ ಕುಂದಿರ್ಸ್ತಾರೆ, 3 ದಿನ ಅವ್ರು ಇಟ್ಕೊಳ್ತಾರೆ, ಆಮೇಲೆ ಹೊಡಿತಾರೆ. ಅದು ಫಂಗಸ್ ಆಗಿರುತ್ತೆ. ಹೆಚ್ಚಿನ ಪ್ರಮಾಣ ಜನಗಳಿಗೆ ಅದು ಲಭ್ಯನೇ ಆಗೋದಿಲ್ಲ, ಕೆಟ್ಟೆ ಹೋಗಿರ್ತತೆ. ಕೆಟ್ಟು ಹೋದ್ರೂ ಇದು ಶಾಸ್ತ್ರ ಅಂತ ಅದನ್ನ ರೂಢಿಸ್ಕೊಂಡು ಬಂದತ್ ನಮ್ಮ ಸಮಾಜ. ಸ್ನೇಹಿತರೆ ನೋಡಿ, ನಮ್ಮ ವಿಶ್ವೇಶ್ವರ ಸರ್, ಸಜ್ಜನ್ ಸರ್ ಹತ್ರ ಅದ್ಭುತವಾದಂಥ ವಿಷಯಗಳಿದ್ದಾವೆ. ಬನ್ನಿ ಹಿಂಗೆ ಮಾತಾಡ್ತಾ ಹೋಗೋಣ. ಅದ್ಭುತವಾದಂಥ ಕೃಷಿ ವಿಷಯಗಳು ಇವತ್ತು ನಮ್ಗೆ ಅರ್ಥ ಆಗುತ್ತೆ ಅಂತ ನನಗಂತಾರೆ ಈಗಲೇ ಫಸ್ಟ್ನೇ ಎಪಿಸೋಡಲ್ಲಿ ಅನಿಸ್ತು. ಬನ್ನಿ ಮುಂದೆ ಕಂಟಿನ್ಯೂ ಆಗೋಣ, ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗೋಣ. ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡ್ಕೊಂಡು ಇಟ್ಕೊಂಡಿರಿ. ನಾಳೆ ಮತ್ತೆ ಇನ್ನೊಂದು ಎಪಿಸೋಡ್ ಬರುತ್ತೆ.